ಬಸವನಗುಡಿ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಅಜಯ್ ಗೌಡರವರ ನೇತೃತ್ವದಲ್ಲಿ ಭಾರತದ ರಾಜಕೀಯ ಏಕೀಕರಣಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಕೊಡುಗೆಗಳನ್ನು ನೆನಪಿಸುವ ದಿನದ ಅಂಗವಾಗಿ ಏಕತಾ ದಿವಸ ಪ್ರಯುಕ್ತ ಏಕತೆಗಾಗಿ ನಡಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಸವನಗುಡಿ ಸರ್ಕಲ್ ಇನ್ಸ್ಪೆಕ್ಟರ್ ಸವಿತಾರವರು ಉಪಸ್ಥಿತರಿದ್ದರು. ಸಮಗ್ರತೆ ಮತ್ತು ಬದ್ಧತೆಯನ್ನು ಎತ್ತಿ ಹಿಡಿಯಲು ಮತ್ತು ನನ್ನ ದೇಶವಾಸಿಗಳ ನಡುವೆ ಈ ಸಂದೇಶವನ್ನು ಹರಡಲು ದೃಢ ಸಂಕಲ್ಪ ಮಾಡುತ್ತೇನೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದೂರದೃಷ್ಟಿ ಮತ್ತು ಕಾರ್ಯಗಳಿಂದ ಸಾಧ್ಯವಾದ ನಮ್ಮ ದೇಶದ ಏಕೀಕರಣವನ್ನು ನನಸು ಮಾಡಲು ನಾನು ಸಂಪೂರ್ಣ ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯನ್ನು ವಹಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ದೇಶದ ಆಂತರಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ನನ್ನ ಸ್ವಂತ ಕೊಡುಗೆಯನ್ನು ನೀಡುತ್ತೇನೆ ಎಂದು ಸಹ ನಾನು ಪ್ರತಿಜ್ಞೆ ಮಾಡುತ್ತೇನೆ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮನೆ ಹುಡುಗ ಅಜಯ್ ಗೌಡ ಮಾತಾಡ್ತಾ ಇದ್ದೀನಿ. ಇವತ್ತು ಭಾರತ ದೇಶದ ತುಂಬಾ ಮುಖ್ಯವಾದ ದಿನ. ಏನಕ್ಕೆ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 150ನೇ ಬರ್ತ್ ಆನಿವರ್ಸರಿ. ಹಾಗೆ ಅವ್ರನ್ನ ನಮ್ಮ ಇಂಡಿಯಾದಲ್ಲಿ ಅಯನ್ ಮ್ಯಾನ್ ಆಫ್ ಇಂಡಿಯಾ ಅಂತಾರೆ. ಅಯನ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ನಮ್ ಮುಂಚೆ 1940s ಬಿಫೋರ್ ಬಂದಿದೆ. ಇಂಡಿಯಾದಲ್ಲಿ ಎಲ್ಲ ಡಿಫ್ರೆಂಟ್ ರಾಜರ ಆಳ್ವಿಕೆ ಇತ್ತು. ಆ ರಾಜರ ಆಳ್ವಿಕೆಯಿಂದ ಡೆಮೋಕ್ರಸಿ ಮಾಡಕ್ಕೋಸ್ಕರ ಇದು ಎಲ್ಲಾ ರಾಜರನ್ನು ಒಕ್ಕೂಡ ಮಾಡಿ ಒಂದು ದೇಶ ಅಂತ ಸೃಷ್ಟಿ ಮಾಡಕ್ಕೆ ಒನ್ ಆಫ್ ಎ ಮೇನ್ ರೀಸನ್ ಬಂದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಅವ್ರ ಗಟ್ಟಿ ನಿರ್ಧಾರಗಳಿಂದ ಅವ್ರನ್ನ ಅಯನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾ ಇದ್ರು. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಬಸವನಗುಡಿ ಪೊಲೀಸ್ ಸ್ಟೇಷನ್ ನಮ್ ಸವಿತಾ ಮೇಡಮ್ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಸಹಿತ ನಮ್ ಪ್ರತಿಜ್ಞೆ ಕಾರ್ಯಕ್ರಮಕ್ಕೆ ಕಂಪ್ಲೀಟ್ ಯೂನಿಟ್ ಸಮೇತ ಬಂದು ಸಪೋರ್ಟ್ ಮಾಡಿದ್ದಾರೆ. ನಾನು ಯೂತ್ ಅಲ್ಲಿ ಕೇಳ್ಕೊಳ್ಳೋದು ಏನಂತ ಹೇಳಿ, ಪ್ರತಿಯೊಬ್ಬರಲ್ಲಿ ದಯವಿಟ್ಟು ಯೂತ್ಗಳು ಈ ಮಾದಕ ವಸ್ತುಗಳು ಮತ್ತೆ ಇದು ನೆಗೆಟಿವ್ ಸಬ್ಸ್ಟೆನ್ಸ್ಗೆಲ್ಲ, ಗ್ಯಾಮ್ಲಿಂಗು, ನೆಗೆಟಿವ್ ಸಬ್ಸ್ಟೆನ್ಸಸ್, ಕೆಟ್ಟದಕ್ಕೆ ಅಡಿಕ್ಷನ್ ಆಗೋ ಬದಲು ಎಜುಕೇಶನ್, ಬುಕ್ಸ್, ಓದೋದ್ರ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ದಯವಿಟ್ಟು ಕೆಟ್ಟ ವಿಷಯಕ್ಕೆ ಅವಾಯ್ಡ್ ಮಾಡಿ ದಯವಿಟ್ಟು ನಮ್ ಸಂಸ್ಕೃತಿ, ನಾಡು, ನುಡಿ, ಜಲ ಇದ್ರ ಬಗ್ಗೆ ಆಸಕ್ತಿ ಮಾಡಿ ಮುಂದೆ ಬರೋ ನಮ್ ಜನರೇಷನ್ಗೂ ನಮ್ ಕರ್ನಾಟಕ ಅಂದ್ರೆ ಏನು, ಕನ್ನಡ ಅಂದ್ರೆ ಏನು, ಹೋರಾಟ ಅಂದ್ರೆ ಅವತ್ತು ಹೆಂಗಿತ್ತು, ಇದನ್ನೆಲ್ಲ ತಿಳ್ಕೋಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಸರ್. ಮತ್ತೆ ಹಾಗೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನಾಳೆ ನಮ್ ಕನ್ನಡ ರಾಜ್ಯೋತ್ಸವ ಇದೆ. ನಮ್ ಪ್ರತಿಯೊಬ್ರು ಕನ್ನಡಿಗರಲ್ಲೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.